ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 29ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ನಾವೆಲ್ಲ ಮಾಡೋಣ. ಸುಭುಜೋ ದುರ್ಧರೋ ವಾಗ್ಮೀ ಮಹೇಂದ್ರೋ ವಸುದೋ ವಸುಃ ನೈಕರೂಪೋ ಬೃಹದ್ರೂಪಃ ಶಿಪಿವಿಷ್ಟಃ ಪ್ರಕಾಶನಃ. ಭಗವಂತನನ್ನು ಸುಭುಜ ಅಂತನ್ನುವ ಹೆಸರಿನಿಂದ ಈ ಶ್ಲೋಕ ವರ್ಣನ ಮಾಡುತ್ತದೆ. ಸುಭುಜ, ಭುಜಗಳು, ಬಾಹುಗಳು, ಅತ್ಯಂತ ಶ್ರೇಷ್ಠವಾದ, ಶೋಭನ, ಶ್ರೇಷ್ಠ ಅನ್ನೋದಕ್ಕೆ ಸು ಅನ್ನುವ ಒಂದು ಶಬ್ದವನ್ನು ಪ್ರಾರಂಭದಲ್ಲಿ ನಾವು ಬಳಸ್ತೇವೆ. ಸು ಅಂದರೆ ಸುಷ್ಟು, ಶ್ರೇಷ್ಠ. ಶ್ರೇಷ್ಠವಾದ ಭುಜಗಳು, ಬಾಹುಗಳು. ಬಾಹುಂಶ್ಚ ಮಂದರಗಿರೇ ಪರಿವರ್ತನೇನ ನಿರ್ಣಿಕ್ತ ಬಾಹುವಲಯಾನ್ ಅಧಿಲೋಕಪಾಲಾನ್. ಭಗವಂತ ಸಮಸ್ತ ಲೋಕಗಳ ಪಾಲನವನ್ನು ಮಾಡುವ ಆ ಭಗವಂತನ ಭುಜಗಳು ಶ್ರೇಷ್ಠವಾದ ಭುಜಗಳು. ಶ್ರೇಷ್ಠವಾದ ಭುಜ, ಅದನ್ನು ಉಳ್ಳವನು ಪರಮಾತ್ಮ. ಆದ್ದರಿಂದ ಶೋಭನ ಭುಜ ಯಸ್ಯ ಅಸೌ ಸುಭುಜ ಅಂತ. ಇನ್ನೊಂದು ಸು ಅನ್ನೋದಕ್ಕೆ ಸುಖ ಅಂತ ಅರ್ಥ. ಆ ಸುಖವನ್ನು ಭೋಜಯತಿ, ಅದರ ಅನುಭೋಗವನ್ನು ಮಾಡುವವನು ಪರಮಾತ್ಮ. ಎಲ್ಲ ಜೀವರಲ್ಲಿ ಇದ್ದು ಸುಖವನ್ನು ಕೊಟ್ಟು ಸುಖದ ಅನುಭೋಗವನ್ನು ಮಾಡುವವನು ಪರಮಾತ್ಮ. ಆದ್ದರಿಂದ ದುಃಖವೇ ಇಲ್ಲದ ಸುಖದ ಅನುಭೋಗ ಇರುವುದು ಭಗವಂತನಿಗೆ. ಆದ್ದರಿಂದ ಭಗವಂತನನ್ನು ಸುಭುಜ ಅಂತ ಕರೆಯುವುದುಂಟು. ಎರಡನೆಯದ್ದು ದುರ್ಧರ ಅಂತ. ಧಾರಯಿತುಂ ಅಶಕ್ಯತ್ವಾತ್ ದುರ್ಧರ. ಯಾವ ಭಗವಂತನನ್ನು ಎಂತೆಂತಹ ಮಹಾಮಹಾಯೋಗಿಗಳು, ಸಂತರು, ಮಹಾತ್ಮರು, ಜ್ಞಾನಿಗಳು, ತಪಸ್ವಿಗಳು ಇವರೆಲ್ಲ ಪೂರ್ಣವಾಗಿ ಭಗವಂತನನ್ನು ಮನಸ್ಸಿನಲ್ಲಿ ಹಿಡಿದಿಟ್ಕೊಳ್ಳಬೇಕು ಅಂತ ಪ್ರಯತ್ನ ಮಾಡಿದರು. ಆದರೆ ಪೂರ್ಣವಾಗಿ ಪರಮಾತ್ಮನನ್ನು ತಮ್ಮ ವಶ ಮಾಡಿಕೊಂಡು ತಮ್ಮ ಮನಸ್ಸಿನಲ್ಲಿ ಧಾರಣ ಮಾಡುವ ಸಾಮರ್ಥ್ಯವನ್ನು ಪಡೆದಿಲ್ಲ ಇನ್ನೂವರೆಗೂ. ತಮ್ಮ ಶಕ್ತಿಯಾನುಸಾರವಾಗಿ ಭಗವಂತನ ಒಲುಮೆಯನ್ನು ಪಡೆದು ಒಂದು ಕ್ಷಣ, ಒಂದು ನಿಮಿಷ, ಒಂದು ದಿನ, ಒಂದು ಸ್ವಲ್ಪ ಹೊತ್ತು ಹೀಗೆ ಅವರವರ ಯೋಗ್ಯತಾನುಸಾರವಾಗಿ ಪರಮಾತ್ಮನನ್ನು ತಮ್ಮ ಮನಸ್ಸಿನಲ್ಲಿ ಇರಿಸಿಕೊಂಡಿದ್ದಾರೆ. ಹೊರತು ಸಂಪೂರ್ಣವಾಗಿ ಪರಮಾತ್ಮನನ್ನು ತಮ್ಮ ಮನಸ್ಸಿನಲ್ಲಿ ಧಾರಣ ಮಾಡುವ ಸಾಮರ್ಥ್ಯ ಇಲ್ಲಿಯವರೆಗೆ, ಮುಂದೆಯೂ ಹಿಂದೆಯೂ ಯಾರಿಗೂ ಈ ಶಕ್ತಿ ಸಾಮರ್ಥ್ಯ ಇಲ್ಲ. ಆದ್ದರಿಂದ ಧಾರಯಿತುಂ ಅಶಕ್ಯತ್ವ ದುರ್ಧರ ಅಂತ ಪರಮಾತ್ಮನನ್ನು ನಾವು ಪ್ರಾರ್ಥನೆ ಮಾಡಬಹುದು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಆದರೆ ಪೂರ್ಣವಾಗಿ ಭಗವಂತ ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿ ಎಂದೂ ಹೊರಗೆ ಹೋಗದೆ ಇರಲಿಕ್ಕೆ ಅದು ಸಾಧ್ಯ ಇಲ್ಲ. ಯಾಕೆ? ಆ ಭಗವಂತನನ್ನು ಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಪೂರ್ಣವಾಗಿ ತಿಳಿದುಕೊಳ್ಳುವ ಸಾಮರ್ಥ್ಯ ಚತುರ್ಮುಖ ಬ್ರಹ್ಮದೇವರಿಗೇನೇ ಇಲ್ಲ, ರಮಾದೇವಿಗೇನೇ ಇಲ್ಲ ಅಂದ ಮೇಲೆ ಉಳಿದವರಿಗಂತೂ ಸಾಧ್ಯ ಇಲ್ಲ. ಆದರೆ ಅವರವರ ಯೋಗ್ಯತಾನುಸಾರವಾಗಿ ಭಗವಂತನನ್ನು ಧರಿಸಬಹುದು, ಧಾರಣ ಮಾಡಬಹುದು. ಆದ್ದರಿಂದ ದುರ್ಧರ ಇದು ಪರಮಾತ್ಮ. ವಾಗ್ಮೀ, ನಾವು ಭಗವಂತನ
ಅನುಗ್ರಹದಿಂದ ಅನೇಕ ಮಾತುಗಳನ್ನು ಹೇಳುತ್ತೇವೆ. ಎಷ್ಟೋ ಜನ ಮಾತೇ ಇಲ್ಲದಂತಹ ಜನರನ್ನು ನಾವು ನೋಡುತ್ತೇವೆ. ಅವರಿಗೆ ಭಗವಂತ ಅನುಗ್ರಹ ಮಾಡಿದರೆ ಮಾತು ಬಂದೀತು. ಎಷ್ಟೋ ಡಾಕ್ಟರ್ಸ್ಗಳು ಈ ವ್ಯಕ್ತಿಗೆ ಮಾತು ಬರುವುದಿಲ್ಲ ಅಂತ ಹೇಳಿರ್ತಾರೆ. ಆದರೆ ಆ ಭಗವಂತ ಅನುಗ್ರಹ ಮಾಡಿದರೆ, ತನ್ನ ಭಕ್ತರಿಂದ ಅನುಗ್ರಹ ಮಾಡಿಸಿದರೆ, ಮೂಕೋ ವಾಗ್ಮಿತ್ವವಾಪ್ನೋತಿ, ಮೂಕನೂ ಕೂಡ ವಾಗ್ಮಿತ್ವಂ ಆಪ್ನೋತಿ, ಮಾತನಾಡುವ ಸಾಮರ್ಥ್ಯ ಪಡೀತಾನೆ. ಆ ಗುರುಗಳ ಮುಖಾಂತರ, ದೇವತೆಗಳ ಮುಖಾಂತರ ಮೂಕನಾದವನಿಗೂ ತನ್ನ ಒಲುಮೆಯಿಂದ ಮಾತುಗಳನ್ನು ಕೊಡುವ ಪರಮಾತ್ಮ ವಾಗ್ಮಿ. ನಾವೆಲ್ಲ ಮಾತನಾಡಿ ಏನು ಒಂದು ಕೀರ್ತಿಯನ್ನು ಗಳಿಸ್ತೇವೆ ನಮ್ಮ ಮಾತುಗಳಿಂದ, ಎಲ್ಲ ಕೀರ್ತಿಯು ನಮ್ಮಲ್ಲಿ ನಿಂತು ಮಾತನಾಡುವ ಪರಮಾತ್ಮನದ್ದು. ಹೀಗಾಗಿ ದಾಸರು ಹೇಳುತ್ತಾರಲ್ಲ, ಬಾಯಿ ಮಾತು ನಿಂದೆ ಬರುವ ಭಾಗ್ಯ ನಿಂದೆ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೋ ಅಂತ. ಬರುವ ಭಾಗ್ಯ ಅದು ನಿಂದೆ, ಬಾಯಿಯ ಮಾತು ಅದೆಲ್ಲವೂ ನಿಂದೆ. ಹೀಗಾಗಿ ನಮ್ಮ ಮಾತಿಗೆ ನಿಯಾಮಕ, ಆದ್ದರಿಂದ ವಾಗ್ಮಿ ಅಂತ ಪರಮಾತ್ಮನನ್ನು ನಾವು ಕರೀತೇವೆ. ಒಂದೊಮ್ಮೆ ಭಗವಂತ ನಮ್ಮನ್ನು ಮಾತನಾಡದಂತೆ ಮಾಡಿಬಿಟ್ರೆ ಯಾವ ಭಾಗ್ಯವೂ ಇಲ್ಲ. ಆ ಚಿತ್ರಣವನ್ನೇ ನಮ್ಮ ಕಣ್ಣು ಮುಂದೆ ತಂದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಬಾಯಿ ಮಾತಿಲ್ಲದೆ ನಾವು ಇರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆ ಬಾಯಿಯ ಮಾತುಗಳನ್ನು ನಮಗೆ ಕೊಟ್ಟು ಭಾಗ್ಯವನ್ನು ಕೊಟ್ಟಿದ್ದಾನೆ ವಾಗ್ಮಿ ಪರಮಾತ್ಮ. ಗುರುಗಳ ಮುಖಾಂತರವಾಗಿ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ. ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಉತ್ತರಾರಾಧನಾ ಮಹೋತ್ಸವದ ದಿನ ಆ ಗುರುಗಳ ಸ್ಮರಣೆಯನ್ನು ನಾವು ಮಾಡೋಣ. ಮೂಕನಾದಂತಹ ವ್ಯಕ್ತಿಗೂ ಭಗವಂತನ ಅನುಗ್ರಹದಿಂದ ಮಾತನಾಡುವ ಸಾಮರ್ಥ್ಯವನ್ನು ತಂದುಕೊಡಲಿಕ್ಕೆ ಸೇತುವೆಯಾಗುವಂತಹ ಗುರುಗಳು ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು. ಎಷ್ಟೋ ಜನ ಮಾತುಗಳಿಲ್ಲ, ರೋಗಗಳಿಂದ ಗ್ರಸ್ತರಾಗಿದ್ದಾರೆ, ಗ್ರಹ ಗತಿಗಳು ಸರಿಯಿಲ್ಲದಂತೆ ಆಗಿ ತೊಂದರೆಗೀಡಾಗಿದ್ದಾರೆ. ಆ ಎಲ್ಲರ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕೆ ರಾಘವೇಂದ್ರ ಗುರುಸಾರ್ವಭೌಮರಂತಹ ಮಹಾಗುರುಗಳನ್ನು ಸೇತುವೆಯಾಗಿ ಮಾಡಿದ್ದು ಪರಮಾತ್ಮ. ಆದ್ದರಿಂದ ಆ ಭಗವಂತ ಈ ಎಲ್ಲ ಮಹಾನುಭಾವರ ಮಾತುಗಳಲ್ಲಿ ಶಕ್ತಿ ತುಂಬಿದ, ಅವರ ತಪಸ್ಸಿನ ಶಕ್ತಿಯನ್ನು ಅವರ ಮಾತುಗಳಲ್ಲಿ ತಂದುಕೊಟ್ಟ ಪರಮಾತ್ಮ ವಾಗ್ಮಿ ಅಂತ ಅನ್ನಿಸಿಕೊಳ್ಳುತ್ತಾನೆ. ಇನ್ನೊಂದು ವೇದಾದಿ ರೂಪ ವಾಗ್ವಿಶಿಷ್ಟತ್ವಾತ್ ವಾಗ್ಮಿ. ವೇದ ಮುಂತಾದವುಗಳಲ್ಲಿ ಪರಮಾತ್ಮನೇ ಸ್ವತಃ ನಿಂತಿದ್ದಾನೆ. ಹೀಗಾಗಿ ಆ ವೇದಗಳ ಸ್ಫುರಣ ಆಗಿ ಆ ವೇದದ ಮಾತುಗಳು ಬರ್ತಾ ಇವೆ. ಆ ವೇದಾಭಿಮಾನಿ ದೇವತೆಗಳಲ್ಲಿ ಇದ್ದು ಆ ವೇದ ರೂಪವಾಗಿ ವಿಶಿಷ್ಟನಾದಂಥವನು ಪರಮಾತ್ಮನೇ. ವೇದ ಮಾತುಗಳಲ್ಲಿ ವಿಶಿಷ್ಟನಾಗಿ ಇರುವಂತಹದ್ದು ಪರಮಾತ್ಮನೇ. ಹೀಗಾಗಿ ವಾಗ್ಮಿ ಅನ್ನೋದು ಭಗವಂತನಿಗೆ ಇರುವ ಒಂದು ಹೆಸರು. ಮಹೇಂದ್ರ, ಇಂದ್ರ ಅಂದರೆ ಒಡೆಯ, ಎಲ್ಲ ದೇವತೆಗಳಿಗೆ ಎಲ್ಲರಿಗೆ ಮಹಾ ಇಂದ್ರ, ಶ್ರೇಷ್ಠನಾದ ಒಡೆಯ ಭಗವಂತ. ಆದ್ದರಿಂದ ಮಹೇಂದ್ರ. ಸತ್ಯಸಂಧ ತೀರ್ಥರು ಒಂದು ವಿಶೇಷವಾದ ಅರ್ಥವನ್ನು ತಿಳಿಸ್ತಾ ಹೇಳುತ್ತಾರೆ. ಇದಂ ಅಭೀಷ್ಟಂ ರಾತಿ ದದಾತಿ ಇತಿ ಇಂದ್ರ. ಇದಂ ಅನ್ನೋದಕ್ಕೆ ಅಭೀಷ್ಟಗಳು, ವರಗಳು ಅಂತ ಅರ್ಥ. ರಾತಿ ಕೊಡುವವನು, ಇದಂ ರಾತಿ ಇತಿ ಇಂದ್ರ ಅಂತ. ನಮ್ಮೆಲ್ಲರ ಅಭೀಷ್ಟಗಳನ್ನು ಪೂರ್ಣವಾಗಿ ಕೊಡುವವನು ಪರಮಾತ್ಮ. ಆದ್ದರಿಂದ ಭಗವಂತನನ್ನು ಇಂದ್ರ ಅಂತ ಕರಿಬೇಕು. ನಮ್ಮ ಅಭೀಷ್ಟಗಳೇನು ಸಾಮಾನ್ಯನೇ, ಒಂದೋ ಎರಡೋ ಇತ್ತು ಅಂತಂದರೆ ಯಾರೋ ಒಬ್ಬರು ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಭಾರೀ ದೊಡ್ಡದಾದಂತಹ ಇಚ್ಛಾ, ಆಶಾ ಇವುಗಳನ್ನು ಇಟ್ಟುಕೊಳ್ಳುತ್ತೇವೆ. ಮುಗಿಯದಂತಹ ದೊಡ್ಡದಾದ ಲಿಸ್ಟು ನಮ್ಮ ಅಭೀಷ್ಟಗಳ ಲಿಸ್ಟ್ ಆಗಿರುತ್ತದೆ. ಆ ಎಲ್ಲ ಮಹತ್ತಾದ ಅಭೀಷ್ಟಗಳು ಭಗವಂತನಿಂದ ನಮಗೆ ಲಭ್ಯವಾಗ್ತದೆ. ಆದ್ದರಿಂದ
ಮಹತ್ತಾದ ಅಭೀಷ್ಟಗಳನ್ನು ರಾತಿ ಕೊಡುತ್ತಾನೆ. ಆದ್ದರಿಂದ ಮಹೇಂದ್ರ ಅನ್ನುವ ಹೆಸರು ಭಗವಂತನಿಗೆ ಸಾರ್ಥಕ ಅಂತ ಸತ್ಯಸಂಧ ತೀರ್ಥರು ತುಂಬ ಚಮತ್ಕಾರವಾಗಿ ಈ ಅರ್ಥವನ್ನು ತಿಳಿಸ್ತಾರೆ. ವಸುದಾಹ, ವಸು ಅನ್ನೋದಕ್ಕೆ ಸಂಪತ್ತು, ಅದನ್ನು ಕೊಡುವವನು ಪರಮಾತ್ಮ. ವಸು ಅನ್ನೋದಕ್ಕೆ ನೀರು ಅಂತ ಅರ್ಥ, ನೀರನ್ನು ನಮಗೆ ಕೊಡುವವನು ಪರಮಾತ್ಮ. ವಸು ಅನ್ನೋದಕ್ಕೆ ಮಣಿಗಳು ಅಂತ ಅರ್ಥ, ಆ ಮಣಿಗಳನ್ನೆಲ್ಲ ಕೊಡುವವನು ದದಾತಿ, ಕೊಡುವವನು ಪರಮಾತ್ಮ. ಹೀಗಾಗಿ ವಸುದಾಹ ಪರಮಾತ್ಮ. ವಸುಹು, ಪರಮಾತ್ಮನಿಗೆ ಒಂದು ಹೆಸರು ವಸುಹು ಅಂತ. ವಸುರ್ ವಸುಮನ ಸತ್ಯ ಅನ್ನುವ ಶ್ಲೋಕದಲ್ಲಿಯೂ ವಸುಹು ಅನ್ನುವ ಶಬ್ದ ಬಂದಿತ್ತು. ಸರ್ವತ್ರ ವಸತಿ ಇತಿ ವಸುಹು. ಪರಮಾತ್ಮ ಎಲ್ಲ ಜೀವರಲ್ಲಿ ಅಂತರ್ಯಾಮಿಯಾಗಿ ಇರ್ತಾನೆ, ಸರ್ವತ್ರ ಇರ್ತಾನೆ ಅನ್ನುವುದಕ್ಕಾಗಿ ಒಮ್ನಿ ಪ್ರೆಸೆಂಟ್ ಆದ ಪರಮಾತ್ಮನನ್ನು ವಸುಹು ಅಂತ ಸಹಸ್ರನಾಮಗಳಲ್ಲಿ ಒಂದು ನಾಮ ನಮಗೆ ತಿಳಿಸಿಕೊಡುತ್ತದೆ. ನೈಕ ರೂಪ, ಭಗವಂತ ಅನೇಕ ರೂಪಗಳನ್ನು ಹೊಂದಿದ್ದಾನೆ, ಅನೇಕ ಅವತಾರಗಳನ್ನು ಮಾಡಿ ಸಜ್ಜನರಿಗೆ ಅನುಗ್ರಹ ಮಾಡಿದ್ದಾನೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ವೇದವ್ಯಾಸ, ಯಜ್ಞ, ನರನಾರಾಯಣ, ಮಹೀದಾಸ, ವೃಷಭ, ಕಪಿಲ, ದತ್ತಾತ್ರೇಯ, ಹೀಗೆ ಒಂದಲ್ಲ ಎರಡಲ್ಲ ಅನಂತ ರೂಪಗಳನ್ನು ಹೊಂದಿರುವ ಭಗವಂತ ನೈಕ ರೂಪ ಅಂತ ಅನ್ನಿಸಿಕೊಳ್ಳುತ್ತಾನೆ. ಅಜಿತಾದ್ಯನಂತ ರೂಪಗಳನ್ನು ಪರಮಾತ್ಮ ಹೊಂದಿದ್ದಾನೆ. ಪರಮಾತ್ಮನೇ ಸತತಮೇಕ ರೂಪಿಣೆ. ಭಗವಂತ ಏಕರೂಪನಾಗಿ ಇದ್ದಾನೆ, ಆದರೆ ಅನಂತ ಅವತಾರಗಳಲ್ಲಿ ಅನಂತ ರೂಪಗಳನ್ನು ತೋರಿಸ್ತಾ ಭಗವಂತ ಸಜ್ಜನರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ವಿಶ್ವ ಮುಂತಾದ ವಿಶ್ವ, ವಿಷ್ಣು, ವಷಟ್ಕಾರ ಮುಂತಾದ ಸಹಸ್ರ ನಾಮಗಳನ್ನು ನಾವು ಈಗ ಕೇಳುತ್ತಾ ಇದ್ದೇವಲ್ಲ, ಇವೆಲ್ಲ ಭಗವಂತನ ರೂಪಗಳು. ಇಂತಹ ಅನೇಕ ರೂಪಗಳನ್ನು ಹೊಂದಿರುವ ಭಗವಂತ ನೈಕರೂಪ. ಬೃಹದ್ರೂಪ, ಬೃಹತ್ತಾದ ರೂಪವನ್ನು ಹೊಂದಿರುವ ಭಗವಂತನನ್ನು ಬೃಹದ್ರೂಪ ಅಂತ ಕರೀತಾರೆ. ಶಿಪಿವಿಷ್ಟ, ಶಿಪಿ ಅನ್ನೋದಕ್ಕೆ ಕಟ್ಟಿಗೆ ಅಂತ ಅರ್ಥ. ಕಟ್ಟಿಗೆಯ ಒಳಗಡೆ ಒಂದು ಅಗ್ನಿ, ಆ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿ ಇದ್ದು ಅಲ್ಲಿ ಆ ಅಗ್ನಿ ಹೊತ್ತಿಕೊಳ್ಳುವಂತೆ ಮಾಡುವಂತಹದ್ದು ಪರಮಾತ್ಮ, ಅಗ್ನ್ಯಂತರ್ಯಾಮಿಯಾದ ಪರಮಾತ್ಮ. ಹೀಗಾಗಿ ಶಿಪಿಷು ಕಾಷ್ಠೇಶು ಅಗ್ನ್ಯಂತರ್ಯಾಮಿತಯ ಸ್ಥಿತತ್ವಾತ್ ಶಿಪಿವಿಷ್ಟ. ಶಿಪಿ ಅನ್ನೋದಕ್ಕೆ ಯಜ್ಞ ಅಂತಲೂ ಒಂದು ಅರ್ಥ. ಆ ಯಜ್ಞದಲ್ಲಿ ತಾನೇ ಸ್ವತಃ ಇದ್ದು ಹವಿಸ್ಸನ್ನು ಸ್ವೀಕರಿಸಿ ಅನುಗ್ರಹ ಮಾಡುವವನು ಆ ಭಗವಂತ. ಯಜ್ಞೋ ವೈ ವಿಷ್ಣು ಪಶವ ಶಿಪಿರ್ಯಜ್ಞ ಏವ ಪಶುಷು ಪ್ರತಿಷ್ಠತಿ ಅಂತ ಶ್ರುತಿ ಇದಕ್ಕೆ ಉದಾಹರಣವಾಗಿ ನಾವು ನೀಡಬಹುದು. ಇಂತಹ ಶಿಪಿ ಎಲ್ಲ ಯಜ್ಞಗಳಲ್ಲಿ, ಯಜ್ಞ ಪಶುವಿನಲ್ಲಿ ಇದ್ದು ಭಗವಂತ ಅಲ್ಲಿ ಬರುವ ಎಲ್ಲ ಹವಿಸ್ಸನ್ನು ಸ್ವೀಕರಿಸುವವನು. ಆದ್ದರಿಂದ ಶಿಪಿವಿಷ್ಟ ಅಂತ ಪರಮಾತ್ಮನನ್ನು ಕರೀತೇವೆ. ಪ್ರಕಾಶನಃ, ಸೂರ್ಯಾದಿ ಎಲ್ಲ ಪ್ರಕಾಶವನ್ನು ನಮ್ಮವರೆಗೆ ತಲುಪಿಸುವವನು. ಪ್ರಕರ್ಷವಾಗಿ ಅಂದರೆ ಸುಖವನ್ನು ಭೋಗ ಮಾಡುವವನು, ಅಶನ ಅದನ್ನು ಭೋಗ ಮಾಡುವವನು. ತಾನೇ ಸ್ವಯಂ ಪ್ರಕಾಶನಾಗಿದ್ದಾನೆ, ಆದ್ದರಿಂದ ಪ್ರಕಾಶನ. ಹೀಗೆ ಆ ಪ್ರಕಾಶನ ಅನ್ನೋದು ಭಗವಂತನ ಒಂದು ಹೆಸರು. ಇಂತಹ ಭಗವಂತನ 10 ಹಲವು ಹೆಸರುಗಳನ್ನು ಚಿಂತನ ಮಾಡಿಸುವ ಶ್ಲೋಕ ಈ ಸುಭುಜೋ ದುರ್ಧರೋ ವಾಗ್ಮಿ ಅನ್ನುವ ಶ್ಲೋಕ. ಈ ಮೂಲಕ ಭಗವಂತನ ಸ್ಮರಣೆಯನ್ನು ನಾವೆಲ್ಲ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.